ಅಭಿಮಾನಿಗಳ ಮಾತು ತಪ್ಪಿದ ಗಿಲ್ಲಿ. ಹೌದು, ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿಗಳು ಗಿಲ್ಲಿಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ವಿಚಾರದ ಬಗ್ಗೆ ಗಿಲ್ಲಿಯ ಮೇಲೆ ಅಭಿಮಾನಿಗಳು ತುಂಬ ಆಕ್ರೋಶ ಪಟ್ಟಿದ್ದಾರೆ ಮತ್ತು ಗರಂ ಯಾಕಾಗಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ನ್ಯೂಸ್ ಚಾನಲ್ಗಳಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಇಂಟರ್ವ್ಯೂ ಆದರೆ ಇನ್ನೊಂದು ಕಡೆ ಬಿಗ್ ಬಾಸ್ ಸ್ಪರ್ಧಿಗಳ ಅಭಿಮಾನಿಗಳು ಫ್ಯಾನ್ಸ್ಗಳ ಇಂಟರ್ವ್ಯೂ ಕೂಡ ನಡೀತಾ ಇದೆ. ಇದರ ಮಧ್ಯೆ ಈಗ ಗಿಲ್ಲಿಯ ಅಭಿಮಾನಿಗಳ ಇಂಟರ್ವ್ಯೂ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ನ್ಯೂಸ್ ಸಂದರ್ಶನಗಳಲ್ಲಂತೂ ಅಭಿಮಾನಿಗಳ ಹವಾ ನೆಕ್ಸ್ಟ್ ಲೆವೆಲಲ್ಲೇ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಸಾರಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ನಮ್ಮ ಗಿಲ್ಲಿ ನಟ ಅವರು ಸೆಲೆಕ್ಟ್ ಆಗಿದ್ದಾರೆ. ಇದುವರೆಗೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಯಾವ ವಿನ್ನರ್ಸ್ಗೂ ಕೂಡ ಈ ಪಾರ್ಟಿ ಒಂದು ಸಪೋರ್ಟ್ ಇರಲಿಲ್ಲ, ಅಂದರೆ ಫ್ಯಾನ್ ಬೇಸ್ ಕೂಡ ಇರಲಿಲ್ಲ. ಬಟ್ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟರಿಗೆ ಸಿಕ್ಕಿರುವಂಥ ಒಂದು ಫ್ಯಾನ್ಸ್ ಬೇಸ್ ಆಗಿರ್ಬೋದು, ಫ್ಯಾನ್ಸ್ಗಳ ಸಪೋರ್ಟ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲಲ್ಲಿ ಅಂತಲೂ ಕೂಡ ಹೇಳ್ಬೋದು. ಇದುವರೆಗೆ ಈ ಕನ್ನಡ ಬಿಗ್ ಬಾಸ್ ಸೀಸನ್ 12 ಸೀಸನ್ಗಳಲ್ಲಿ 12 ಸೀಸನ್ನ ಒಂದು ವರ್ಲ್ಡ್ ರೆಕಾರ್ಡ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅಭಿಮಾನಿಗಳು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಅವರ ಟ್ಯಾಟೋಗಳನ್ನ ಹಾಕ್ಸ್ಕೊಳೋದಾಗಿರಲಿ, ಅಂದರೆ ಗಿಲ್ಲಿ ಅವರ ಫೋಟೋ ಟ್ಯಾಟೋಗಳನ್ನ ಹಾಕ್ಸ್ಕೊಳ್ಳೋದಾಗಿರ್ಬೋದು, ರ್ಯಾಲಿಗಳನ್ನ ಮಾಡೋದಾಗಿರ್ಬೋದು, ತುಂಬ ಸಪೋರ್ಟ್ಗಳು ನಡೀತು ಗಿಲ್ಲಿಗೋಸ್ಕರ. ಅದೇ ರೀತಿ ಅಭಿಮಾನಿಗಳ ನಿರೀಕ್ಷೆಯಂತೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ನಮ್ಮ ಗಿಲ್ಲಿಯವರು ಹೊರಹೊಮ್ಮಿದ್ರು ಅಂತಲೂ ಕೂಡ ಹೇಳ್ಬೋದು. ಈಗ ಅದರ ಬೆನ್ನಲ್ಲೇ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಯ ಅಭಿಮಾನಿಗಳು ಸಹ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ವೋಟ್ ಕೇಳುವಂಥ ಮುಖಾಂತರದಲ್ಲಿ ಒಂದು ಕಾನ್ಸೆಪ್ಟ್ ಮುಖಾಂತರದಲ್ಲಿ ಅಲ್ಲಿರುವಂತಹ ಸ್ಪರ್ಧಿಗಳ ಫ್ಯಾನ್ಸ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಅದೇ ರೀತಿ ಗಿಲ್ಲಿಯ ಒಬ್ಬ ಫ್ಯಾನ್, ಅಪ್ಪಟ ಅಭಿಮಾನಿ ಅಂತಲೂ ಕೂಡ ಹೇಳ್ಬೋದು, ಗಿಲ್ಲಿಯ ಒಂದು ಭಾವಚಿತ್ರವನ್ನು ಅವರ ಕೈ ಮೇಲೆ ಟ್ಯಾಟೋ ಹಾಕ್ಸ್ಕೊಂಡು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಅವರಿಗೆ ಗಿಲ್ಲಿ ನಟ ಅವರು ಒಂದು ಮಾತು ಕೂಡ ಕೊಟ್ಟಿದ್ರು, ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅನ್ನೋ ಒಂದು ಮಾತು ಕೂಡ ಹೇಳಿದರು. ಈಗ ಆ ಮಾತನ್ನು ಗಿಲ್ಲಿ ನಟ ಅವರು ಸರಿಯಾಗಿ ನೆರವೇರಿಸಿಲ್ಲ. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ನ್ಯೂಸ್ ಚಾನಲ್ಗಳಲ್ಲಿ ಇಂಟರ್ವ್ಯೂಗಳಾಗಿರ್ಬೋದು, ಇನ್ನಿತರ ಸೆಲೆಬ್ರೇಷನಲ್ಲಿ ಆಗಿರ್ಬೋದು, ಸೆಲೆಬ್ರಿಟಿಗಳ ಮನೆಗೆ ಆಗಿರ್ಬೋದು, ರಾಜಕಾರಣಿಗಳು ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಒಂದು ಇನಾಗ್ರೇಷನ್ ಫಂಕ್ಷನ್ ಆಗಿರ್ಬೋದು, ಅಥವಾ ಒಂದು ಪ್ರಮೋಷನ್ ಫಂಕ್ಷನ್ ಆಗಿರ್ಬೋದು, ಒಂದು ಜ್ಯುವೆಲರಿ ಶಾಪ್ ಓಪನಿಂಗ್, ಆ ರೀತಿಯ ಒಂದು ಫಂಕ್ಷನ್ಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಈ ಕಡೆ ಒಂದು ಸಂದರ್ಶನದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರುವಂತಹ ಅಂದರೆ ಗಿಲ್ಲಿಯವರ ಫ್ಯಾನ್ ಆಗಿರುವಂತಹ ಟ್ಯಾಟೋ ಅಭಿಮಾನಿ ಈಗ ನ್ಯೂಸ್ ಚಾನಲ್ಗಳ ಮುಂದೆ ಯಾರು ಗಿಲ್ಲಿ ಮೇಲೆ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನ್ಯೂಸ್ ಚಾನಲಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಕೊಟ್ಟಿರುವ ಮಾತಿಗೆ ಗಿಲ್ಲಿಯವರು ತಪ್ಪಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಮೇಲೆ ಗರಂ ಕೂಡ ಆಗಿದ್ದಾರೆ, ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಮಾತ್ರ ಫ್ಯಾನ್ಸ್ಗಳು ಬೇಕು, ಇದೀಗ ಹೊರಗಡೆ ಬಂದ ಮೇಲೆ ಫ್ಯಾನ್ಸ್ಗಳು ಬೇಡ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ವಿನ್ನರ್ ಆದಮೇಲೆ ಸೆಲೆಬ್ರಿಟಿ ಮನೆ ಹೋಗಿ ಮೀಟ್ ಮಾಡೋದಾಗಿರಲಿ, ರಾಜಕಾರಣಿಗಳನ್ನ ಮೀಟ್ ಮಾಡೋದಾಗಲಿ, ಅವರಿಗೆಲ್ಲ ಟೈಮ್ ಇರುತ್ತೆ. ಅದೇ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕೆ ಟೈಮ್ ಇರಲ್ಲ. ನಾವು ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಅವ್ರು ಟ್ಯಾಟೋ ಕೂಡ ಹಾಕ್ಸ್ಕೊಂಡಿದ್ದೀವಿ, ಅಷ್ಟೇ ಅದೇ ರ್ಯಾಲಿ ಕೂಡ ಮಾಡಿದ್ದೀವಿ. ಅದು ಬಿಟ್ಕೊಂಡು ಇವ್ರು ಹೋಗಿ ಬ್ಯುಸಿ ಇದ್ದೀವಿ ಅಂತ ಹೇಳಿ ನಮ್ಮನ್ನೇ ಮೀಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೊಟ್ಟಿರುವಂಥ ಮಾತಿಗೆ ಗಿಲ್ಲಿ ನಟ ಅವರು ತಪ್ಪಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನ್ಯೂಸ್ ಚಾನಲ್ ಅವರು ಸಹ ಇಲ್ಲಿ ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ಈ ರೀತಿ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದಾರಲ್ಲ, ನಿಮ್ಮನೇಲಿ ಏನು ಬೈಯಲ್ವಾ ಅಂತ ಕೇಳಿದಾಗ ಈ ಅಭಿಮಾನಿ ಖಂಡಿತವಾಗಿ ನಮ್ಮ ಮನೆಯಲ್ಲಿ ಬೈತಾ ಇದ್ದಾರೆ, ಏನೋ ಅವತ್ತು ದೊಡ್ಡದಾಗಿ ಗಿಲ್ಲಿ ನೀನು ಮೀಟ್ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಟ್ಯಾಟೋನ ಹಾಕ್ಸ್ಕೊಂಡು ಇವಾಗ ನೋಡಿದ್ರೆ ಯಾರು ಕೂಡ ನಿನ್ನ ಮೀಟ್ ಮಾಡೋಕ್ಕೆ ಬರ್ತಿಲ್ಲ ಅನ್ನೋ ಒಂದು ವಿಷಯಗಳನ್ನು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಎದುರುಗಡೆ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆದರೂ ಕೂಡ ಈಗ ಟ್ಯಾಟೋ ಹಾಕಿಸ್ಕೊಂಡಿರುವಂತಹ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದ್ದಾರೆ. ಯಾಕಪ್ಪ ಅಂದರೆ ಈ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ನ್ಯೂಸ್ ಚಾನಲ್ಗಳು ಸಹ ಇವರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಅಂದರೆ ಸಂದರ್ಶನದಲ್ಲಿ ಅವರ ಬಗ್ಗೆ ವಿಡಿಯೋಗಳನ್ನು ಸಹ ಮಾಡಿದ್ದಾರೆ. ಅಲ್ಲೂ ಕೂಡ ಸ್ವಲ್ಪ ಫೇಮಸ್ ಕೂಡ ಆಗಿದ್ರು. ಇದೀಗ ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿಯವರು ಹೊರಗಡೆ ಬಂದಾದಮೇಲೆ ಕೆಲವು ದಿನಗಳಾದಮೇಲೆ ಈಗ ಗಿಲ್ಲಿಯ ವಿಚಾರದಲ್ಲೂ ಕೂಡ ಈಗ ಮತ್ತೆ ಫೇಮಸ್ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಸೆಲೆಬ್ರಿಟಿ ಅಂದಮೇಲೆ ಸ್ವಲ್ಪ ಬ್ಯುಸಿಯಾಗಿರೋದು ಕಾಮನ್ನು. ಬಟ್ ಆಲ್ರೆಡಿ ಇವ್ರಿಗೆ ಒಂದು ಸಾರಿ ಕಾಲ್ ಮಾಡಿ ಕೂಡ ಗಿಲ್ಲಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ, ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ, ಬಟ್ ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಒಂದು ಟೈಮ್ ಬರಲಿ ಅಂತಲೂ ಕೂಡ ಹೇಳಿದ್ದಾರೆ. ಈಗ ಈ ಒಂದು ವಿಷಯನ ಇಟ್ಕೊಂಡು ಇವರು ನ್ಯೂಸ್ ಚಾನಲ್ ಎದುರುಗಡೆ ಬಂದು ಸ್ವಲ್ಪ ವೈರಲ್ ಆಗೋಕ್ಕೆ ಈ ರೀತಿ ಸುಳ್ಳುಗಳನ್ನು ಹೇಳೋದು ಚಾನ್ಸಸ್ ಇರುತ್ತೆ ಅಭಿಮಾನಿಗಳು, ಹೇಳೋಕ್ಕಾಗಲ್ಲ. ಇಲ್ಲಿ ರಿಯಲ್ ಆಗಿ ಗಿಲ್ಲಿಯವರು ಈ ರೀತಿ ಮಾಡಿದ್ದಾರಾ ಅಥವಾ ಇವರೇ ಒಂದು ಕಥೆನ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರಾ ಅದಂತೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇವರ ಬಗ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಈ
ಟ್ಯಾಟೋ ಅಭಿಮಾನಿ ಏನು ಹೇಳ್ತಾ ಇದ್ದಾರೆ, ಸೊ ಗಿಲ್ಲಿ ಅವರು ಕೊಟ್ಟಿರುವಂಥ ಮಾತನ್ನು ತಪ್ತಾ ಇದ್ದಾರೆ. ಸೊ ಅಭಿಮಾನಿಗಳನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದರು, ಬಟ್ ನಮ್ಮನ್ನು ಮೀಟ್ ಮಾಡೋ ಬಿಟ್ಟು ಸೆಲೆಬ್ರಿಟಿಗಳನ್ನ ಹೋಗಿ ಮೀಟ್ ಮಾಡ್ತಾ ಇದ್ದಾರೆ. ಒಂದು ಆಭರಣ ಅಂಗಡಿಯಲ್ಲಿ ಇನಾಗ್ರೇಷನ್ ಫಂಕ್ಷನ್ಗೆ ಹೋಗ್ತಾರೆ, ಮತ್ತು ರಾಜಕಾರಣಿಗಳ ಮನೆಗೆ ಹೋಗ್ತಾರೆ. ಅವರಿಗೆಲ್ಲ ಟೈಮ್ ಇರುತ್ತೆ, ಸೊ ನಮಗೆಲ್ಲ ಟೈಮ್ ಇರಲ್ವಾ. ಸೊ ನಾವು ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅವರಿಗೆ ವೋಟ್ ಮಾಡೋಕ್ಕೆ ಎಷ್ಟೆಲ್ಲ ಸಪೋರ್ಟ್ ಕೂಡ ಮಾಡಿದ್ವಿ, ಅಷ್ಟೇ ಅಲ್ಲದೆ ಅವರಿಗೋಸ್ಕರ ಟ್ಯಾಟೋ ಕೂಡ ಹಾಕ್ಸ್ಕೊಂಡಿದ್ದೀವಿ. ಸೊ ನಮಗೇನು ಮರ್ಯಾದೆ ಇಲ್ವಾ, ನಮ್ಮನ್ನು ಕೂಡ ಮೀಟ್ ಮಾಡ್ಬೋದಿತ್ತು, ಅಷ್ಟೊಂದು ದುರಂಕಾರನ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಗಿಲ್ಲಿ ಅವರು ಇವ್ರಿಗೆ ಒಂದ್ಸರಿ ಕಾಲ್ ಮಾಡಿ ಹೇಳಿದಾರಂತೆ. ಸೊ ಖಂಡಿತವಾಗಿ ನಾವು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದಾರಂತೆ. ಸೊ ನೋಡೋಣ, ಆಲ್ಮೋಸ್ಟ್ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ. ಬಾಯ್.